ಹಾಯ್, ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಸಿರ್ಸಿಯಲ್ಲಿ ನಡೆಯುವಂತಹ ಯುಗಾದಿ ಶೋಭಾಯಾತ್ರೆ ಹೇಗೆಲ್ಲ ನಡೀತು ಅಂತ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ನಾನಿವಾಗ ನಿಂತಿರುವಂಥದ್ದು ಅಶ್ವಿನಿ ಸರ್ಕಲ್ ಹತ್ರ. ಈ ಸಲ ಈ ಥರದಲ್ಲಿ ಜನರು ಸೇರಿದ್ರು ಅಂದರೆ ಅಶ್ವಿನಿ ಸರ್ಕಲಲ್ಲಿ ಲಾಸ್ಟ್ ಇಯರ್ ಇಷ್ಟು ಜನರನ್ನ ನಾವು ಅಶ್ವಿನಿ ಸರ್ಕಲ್ ಹತ್ರ ನೋಡೇ ಇರಲಿಲ್ಲಾಗಿತ್ತು. ಬಟ್ ಈ ಸಲ ತುಂಬ ಜನ ಸೇರಿದರು. ಫಸ್ಟಿಗೆ ಬಂದಿದ್ದೆ ಪಲ್ಲಕ್ಕಿ, ಅದರ ನಂತರ ಮಾರಿಕಾಂಬೆಯ ಫೋಟೋ, ಮಾರಿಕಾಂಬಾ ದೇವಸ್ಥಾನದಿಂದ ಬಂದಿದ್ದು. ನೋಡಿ, ಇಲ್ಲೊಬ್ಬರು ಕೃಷ್ಣನ ಎತ್ಕೊಂಡು ಹೋಗ್ತಾ ಇರೋವಂಥದ್ದು ಮಾಡಿದರು. ನಂತರ ಒಂದಾದ್ಮೇಲೆ ಒಂದರಂತೆ ಬಂಡಿಗಳು ಬರ್ತಾ ಹೋದ್ವು. ನೋಡಿ, ಇಲ್ಲಿ ಭಕ್ತ ಮಾರ್ಕಾಂಡೇಯ ಅವರು ತಯಾರು ಮಾಡಿದಂತಹ ಬಂಡಿ ಭಕ್ತ ಮಾರ್ಕಾಂಡೇಯಂದು. ಇಲ್ಲಿ ಈಶ್ವರ ದೇವರ ಬಂಡಿ ಇದು. ನೋಡಿ, ಈಗ ಬರ್ತಾ ಇರೋಂಥದ್ದು ವೆಂಕಟರಮಣ ತಿರುಪತಿ ವೆಂಕಟೇಶ್ವರ ದೇವರ ಬಂಡಿ. ನಂತರ ಇಲ್ಲಿ ಪುಟ್ಟ ಮಕ್ಕಳದ್ದು ಬಂಡಿ ಬಂತು. ಹಾಗೆ ಇಲ್ಲಿ ನೋಡಿ, ಶಿವಾಜಿ ಮಹಾರಾಜರ ಬಂಡಿ ಈ ಕಡೆಯಿಂದ ಬಂದಿದ್ದು ಹನುಮಗಿರಿ ಅವ್ರದ್ದು ಮಾಡಿರೋಂಥದ್ದು. ಇಲ್ಲಿ ಪುಟ್ಟ ಮಕ್ಕಳು ಕೃಷ್ಣ ರುಕ್ಮಿಣಿ ರಾಧೆಯಾಗಿ ಬಂದಿದ್ರು. ಪುಟ್ಟ ಮಕ್ಕಳ ಬಂಡಿ ಇದು. ಇದು ಗಣಪತಿ ಮಹಾಗಣಪತಿಯ ಬಂಡಿ ಇದು. ಕಪ್ಪು
ಕಲ್ಲಿನಲ್ಲಿ ಕೆತ್ತದ ಹಾಗೆ ಕಾಣಿಸ್ತಾ ಇತ್ತು ಗಣಪತಿ. ನೋಡಿ, ಗರುಡಾರೂಢ ವಿಷ್ಣು, ಮಹಾವಿಷ್ಣುವಿನ ಬಂಡಿ ಇದು. ಇದು ದೇವಿ ಸರಸ್ವತಿಯನ್ನ ಮಾಡಿದ್ರು. ಇದು ಶ್ರದ್ಧಾನಂದ ಗಲ್ಲಿಯವರು ಮಾಡಿರುವಂಥದ್ದು. ಇದು ತುಂಬ ವಿಶೇಷವಾಗಿತ್ತು ಅಂತ ಅನ್ಬೋದು. ಹನುಮಂತನ ಮಾಡಿದ್ರು. ಹನುಮಂತನಿಗೆ ಬಾಲಕ್ಕೆ ನೋಡಿ ಬೆಂಕಿ ಹಾಕಿದಾಗ ಲಂಕೆಯಲ್ಲಿ ಯಾವ ಥರ ಕಾಣುತ್ತೆ ಆ ಥರದಲ್ಲಿ ಇತ್ತು ಈ ಬಂಡಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ನಾನು ಮ್ಯೂಸಿಕ್ಕನ್ನು ಮ್ಯೂಟ್ ಮಾಡಿದ್ದೇನೆ, ಯಾಕೆಂದರೆ ಕಾಪಿರೈಟ್ ಬರುತ್ತೆ ಅಂತ. ನೋಡಿ, ಶ್ರೀರಾಮದೇವರು ಬಂಡಿ ಬರ್ತಾ ಇದೆ. ಇಲ್ಲಿ ನೋಡಿ, ಇನ್ನೊಂದು ಶಿವ ಹತ್ಕೊಂಡು ಬಂದಿರುವಂತಹ ಬಂಡಿ ನೋಡಿ. ಇಲ್ಲಿ ಹುಲಿ ವೇಷದವರು ಕುಣಿತಾ ಇದ್ದಾರೆ. ಇವರು ನಂತರ ಕುಣಿದಿದ್ದಾರೆ. ಬೆಂಕಿಯನ್ನು, ಬಾಯಿಂದ ಬೆಂಕಿಯನ್ನು ಬಿಡೋದು ಆ ಥರದ್ದೆಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು ನೋಡಿ. ಈಶ್ವರ ದೇವರ ಬಂಡಿ ಬರ್ತಾ ಇದೆ. ಇಲ್ಲಿ ನೋಡಿ, ಕೃಷ್ಣಂದು ಬಂಡಿ ಇದು. ನಮಗೆ ನೋಡೋರಿಗೆ ಹೆದರಿಕೆ ಅನಿಸ್ತಾ ಇತ್ತು, ಯಾಕೆಂದರೆ ಅಷ್ಟು ಎತ್ತರದಲ್ಲಿ ಕೂರಿಸಿದ್ದಾರೆ. ಅಲ್ಲಿ ವಯರಲ್ಲಿ ಮೇಲ್ಗಡೆ ಲೈಟ್ ಕಂಬದ್ದು ವಯರೆಲ್ಲ ಎಲ್ಲಿ ತಾಗೋಗುತ್ತೆ ಅಂತ ಹೆದರಿಕೆ ಆಗ್ತಾಯಿತ್ತು ನಮಗೆ ಕೆಳಗಡೆಯಿಂದ ನೋಡೋರಿಗೆ. ಕಾಳಿಂಗ ಮರ್ದನ ಬಂಡಿಯಲ್ಲಿ ಇಲ್ಲಿ ನೋಡಿ, ಶ್ರೀರಾಮದೇವರು ಬರ್ತಾ ಇದ್ದಾರೆ. ಎಲ್ಲ ಕಡೆಗೂ ಕೇಸರಿ ಧ್ವಜ ರಾರಾಜಿಸ್ತಾ ಇತ್ತು. ನಿನ್ನೆ ಯುಗಾದಿಯದು ಬಂಡಿ ಇದು. ಇಲ್ಲಿ ನೋಡಿ, ಹುಲಿ ವೇಷದವರು ಹುಲಿ ವೇಷ ಕುಣಿದಿದ್ದು ನಾನು ಹೇಳಿದ್ದೆ ಅಲ್ವಾ, ಬಾಯಿಂದ ಬೆಂಕಿಯನ್ನು ಬಿಡೋದು, ಪೆಟ್ರೋಲ್ ಹಾಕ್ಕೊಂಡು ಅಥವಾ ಕೆರೋಸಿನ್ ಹಾಕ್ಕೊಂಡು. ಒಂಥರ ಡೇಂಜರ್ ಅಂತ ಅನಿಸ್ತಾ ಇತ್ತು, ತುಂಬ ಭಯ ಪಡ್ತಾ ಇತ್ತು.
ಒಂದು ಕ್ಷಣದಲ್ಲಿ ಪೊಲೀಸರು ಸಹ ಅವರನ್ನು ಸ್ಟಾಪ್ ಮಾಡಿದ್ರು. ನೋಡಿ ಶ್ರೀರಾಮ್ ದೇವರು. ಇಲ್ಲಿ ಭದ್ರಕಾಳಿ ದೇವಿಯ ಅವತಾರ ಬಂಡಿಯಲ್ಲಿ. ಹಾಡನ್ನು ನನಗೆ ಹಾಕೋಕ್ಕಾಗ್ತಾ ಇಲ್ಲ, ಯಾಕೆ ಅಂದರೆ ಕಾಪಿರೈಟಿಂದಾಗಿ ನಾನು ಮ್ಯೂಟ್ ಮಾಡಿದ್ದೇನೆ. ತುಂಬ ಚೆನ್ನಾಗಿರುವಂಥ ಹಾಡುಗಳನ್ನು ಸೆಲೆಕ್ಟ್ ಮಾಡಿ ಬಂಡಿಗೆ ಹಾಕಿದರು. ಕೇಳೋಕ್ಕೆ ಒಂಥರ ಮೈಯೆಲ್ಲ ನವಿರೇಳ್ತಾ ಇತ್ತು. ಪ್ರತಿಯೊಂದು ಬಂಡಿಯಲ್ಲೂ ಹಾಡು ಅಥವಾ ಅವ್ರದ್ದು ಒಂದು ಆ್ಯಕ್ಷನ್ ಏನು ಅವ್ರು ಮಾಡ್ತಾಯಿದ್ರು ಅದರಿಂದ. ನೋಡಿ ಇಲ್ಲಿ ಮಹಿಷಾಸುರ ಮರ್ದಿನಿ ಬಂಡಿಯಲ್ಲಿ ನಡೀತಾ ಇದೆ. ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ದಾರೆ ಚಿಕ್ಕ ಮಕ್ಕಳು. ಒಂದು ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಸಿರ್ಸಿ ಇಷ್ಟು ಆ್ಯಕ್ಟಿವ್ ಆಗಿರುತ್ತಲ್ಲ, ಖುಷಿಯಾಗುತ್ತೆ ನಮಗೆ, ಪ್ರೌಡ್ ಅನಿಸುತ್ತೆ ಸಿರ್ಸಿಯಲ್ಲಿರಲಿಕ್ಕೆ. ಇಷ್ಟೊಂದು ಆ್ಯಕ್ಟಿವ್ ಆಗಿರ್ತಾರೆ. ಚೌತಿ ಇರ್ಬೋದು, ಅದರ ನಂತರ ಈ ಯುಗಾದಿ ಇರ್ಬೋದು, ಜಾತ್ರೆ ಇರ್ಬೋದು, ವೇಷ ಇರ್ಬೋದು, ಯಾವಾಗಲೂ ಆ್ಯಕ್ಟಿವ್ ಆಗಿರುವಂಥ ಊರು ಅಂತ ಹೇಳ್ಬೋದು ನಮ್ಮ ಸಿರ್ಸಿ. ಮಳೆಗಾಲದಲ್ಲಷ್ಟೇ ನಾವು ಶಾಂತವಾಗಿರೋ ಸಿರ್ಸಿಯವರು. ನೋಡಿ ಇಲ್ಲಿ ನೋಡಿ ಗಣಪತಿ ಗಜರಾಜನ ಜೊತೆಗೆ ಕೂತ್ಕೊಂಡಿರುವಂಥ ಗಣಪತಿ ಮೂರ್ತಿ. ನೋಡಿ ಈಶ್ವರ ಲಿಂಗದ ಮುಂದೆ ಇವರು ನರ್ತಿಸುವವರಿದ್ದಾರೆ. ನಂತರ ಇದು ಮರಾಠಿ ಕೊಪ್ಪದ್ದು. ಇವರಿಂದನೇ ಲೇಸರ್ ಶಿವತಾಂಡವ ನೃತ್ಯ ಸಹ ಇತ್ತು. ಸ್ಕ್ರೀನ್ ಹಾಕಿದ್ರು, ಅವರು ಎಲ್ಲೆಲ್ಲಿ ತೊಗೊಂಡೋಗಿದ್ರು ಅಲ್ಲೆಲ್ಲ ಸ್ಕ್ರೀನ್ ನಡೀತಾ ಇತ್ತು. ತುಂಬ ಚೆನ್ನಾಗಿತ್ತು. ಕೊನೆಯ ಬಂಡಿ ಇದು. ಇದು ಸ್ಕ್ರೀನ್ ಶೋ ಇದ್ದಿದ್ದಕ್ಕೆ ಕೊನೆಯ ಬಂಡಿಯಾಗಿ ಬಂದಿದೆ ಇದು. ನೋಡಿ ಲೇಸರ್ ಶೋ. ತುಂಬ ಚೆನ್ನಾಗಿತ್ತು ಲೇಸರ್ ಶೋ. ಹಾಗೆ ತುಂಬ ಈಶ್ವರನ ಚಿತ್ರ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇತ್ತು. ನೋಡಿ ಶಿವಲಿಂಗ ಎಲ್ಲ ತೋರಿಸ್ತಾ ಇದ್ದಾರೆ ಅದರ ಲೇಸರಲ್ಲಿ. ಸೊ ಇದನ್ನು ನೋಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ಇಲ್ಲಿಗೆ ಈ ಸಲದ ಯುಗಾದಿಯ ಶೋಭಾಯಾತ್ರೆ ಮುಗೀತು. ನಾವು ಇಲ್ಲಿ ನೋಡಿದ್ವಿ. ಆಲ್ರೆಡಿ ಲೇಟಾಗಿತ್ತು. ಇನ್ನೇ ಮಾರಿಗುಡಿವರೆಗೆ ಹೋಗಿ ಮುಟ್ಲಿಕ್ಕೆ ಅದಕ್ಕೆ ಬಂಡಿಗಳಿಗೆ ಎಷ್ಟೊತ್ತಾಗುತ್ತೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾವು ಅಶ್ವಿನಿ ಸರ್ಕಲಲ್ಲೇ ಎಲ್ಲ ನೋಡಿಕೊಂಡು ಮನೆ ಕಡೆ ಹೊರಟ್ವಿ. ಸೊ ಇಲ್ಲಿಗೆ ನಾನು ನನ್ನ ವ್ಲಾಗನ್ನು ಮುಗಿಸ್ತೇನೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಬಾಯ್. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಮಾರಿಕಾಂಬೆ ಹತ್ತ ಬೇಡ್ಕೊಳ್ತೇನೆ. ಬಾಯ್.